ರಾತ್ರಿ ಲೈಟಿಂಗ್ ಅಲ್ಲಾದ್ರೂ ಚೆನ್ನಾಗಿ ಕಾಣಿಸ್ಬೋದು ಅಂತ ಮತ್ತೆ ಇಲ್ಲಿಗೆ ಬಂದ್ವಿ. ಆದ್ರೆ ತಣ್ಣನೆ ಗಾಳಿ ಜೊತೆ ನೋಡಿದಾಗ ಸ್ವಲ್ಪ ಬೆಟರ್ ಫೀಲ್ ಆಯ್ತು. ಜರ್ಮನಿಯ ಮ್ಯೂನಿಕ್ ಕನ್ವೆನ್ಷನ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೋಮ್ಗೆ. ಇಷ್ಟು ದಿನ ನಾವು ತಿರುಗಾಡ್ತಾ ಇದ್ದಿದ್ದು ಟ್ರೈನ್ ಮತ್ತೆ ಬಸ್ಸಲ್ಲಿ. ಆದ್ರೆ ಇಟಲಿಯ ಈ ಕ್ಯಾಪಿಟಲ್ ಸಿಟಿ ನಾವಿದ್ದ ಜಾಗದಿಂದ ದೂರ ಇರೋದ್ರಿಂದ ಟ್ರೈನ್ ಗಿಂತ ಫ್ಲೈಟ್ ಅಫೋರ್ಡಬಲ್ ಆಗಿತ್ತು. ಹೌದು, ಅರ್ಲಿ ಪ್ಲಾನ್ ಮಾಡಿ ಸ್ಕೈ ಸ್ಕ್ಯಾನರ್ ಅಂತ ಆಪ್ ಗಳಲ್ಲಿ ಚೆಕ್ ಮಾಡಿದ್ರೆ ಬಸ್ ಟ್ರೈನ್ ಗಿಂತ ಚೀಪ್ ಆಗಿ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಒಂದ್ ಅಂದಾಜಿಗೆ ಹೇಳ್ಬೇಕಂದ್ರೆ 1300 ಕಿಲೋಮೀಟರ್ ಡಿಸ್ಟೆನ್ಸ್ ಗೆ 10,000 ರೂಪಾಯಿ ಯುರೋಪ್ ನ ಫ್ಲೈಟ್ ಗೆ ಖರ್ಚಾಗಿತ್ತು. ಫ್ಲೈಟ್ ಇಳಿದ್ಮೇಲೆ ಮೊದ್ಲು ಎಲ್ಲೋದ್ವಿ ಅಂತ ಹೇಳೋಕು ಮುಂಚೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಂಟೆಂಟ್ ಗೆ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡಕ್ಕೆ ಫಾಲೋ ಬಟನ್ ಒತ್ತಿ. 10K ಫಾಲೋವರ್ಸ್ ರೀಚ್ ಆಗಕ್ಕೆ ಸಪೋರ್ಟ್ ಮಾಡಿ ಬೆಂತಟ್ಟಿ. ನಾವು ಮೊದಲು ಹೋಗಿದ್ದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಈ ಕೊಲೋಸಿಯಂಗೆ. ನಂಗೆ ಗೊತ್ತಾಗದೇ ಇರೋ ಒಂದ್ ವಿಷಯ ಏನಪ್ಪಾ ಅಂದ್ರೆ, ಗ್ಲಾಡಿಯೇಟರ್ಸ್ ಫೈಟ್ ನಡೀತಿದ್ದ ಈ ಸ್ಟೇಡಿಯಂ ನ ಅದ್ಭುತ ಅಂತ ಯಾಕೆ ಕರೆದ್ರು ಅಂತ. ಇದರಲ್ಲಿ ವೆಸ್ಟರ್ನರ್ಸ್ ನ ತಾರತಮ್ಯ ಕೂಡ ಇರಬಹುದು. ಬಿಸ್ಲಲ್ಲಿ ಜರ್ನಿ ಮಾಡಿದ್ದಕ್ಕೋ ಏನೋ ಈ ಜಾಗ ಅಷ್ಟಾಗಿ ಹಿಡಿಸ್ಲಿಲ್ಲ. ಆ ಫೀಲಿಂಗ್ ಗೆ ನೆಗೆಟಿವಿಟಿ ಆಡ್ ಮಾಡಿದ್ದು ಇಲ್ಲಿದ್ದ ಜನಜಂಗುಳಿ. ಅಲ್ಲಿಂದ ನಾವು ಹೋಗಿದ್ದು ಪ್ಯಾಂಥಿಯೋನ್ಗೆ. ಇದು ಒಂದು ರೋಮನ್ ಟೆಂಪಲ್. ಆದ್ರೆ ಇದನ್ ಕಟ್ಟಿರೋದು ಹಳೆಯ ಟೆಂಪಲ್ ಸುಟ್ಟು ಹೋದ ಜಾಗದಲ್ಲಿ ಅನ್ನೋದು ವಿಶೇಷ. ಅದ್ರ ಜೊತೆ ಇದು ರೋಮ್ ನ ನ್ಯಾಷನಲ್ ಹೀರೋಸ್ಗೆ ಗೌರವ ಕೊಡೋ ನೆಪದಲ್ಲಿ ಕೂಡ ಕಟ್ಟಿರೋದು ಅನ್ನೋದು ಮತ್ತೊಂದು ವಿಶೇಷ. ಅಲ್ಲಿಂದ ಹೊರಟು ಸಿಟಿ ರೌಂಡ್ಸ್ ಮುಗಿಸೋಷ್ಟರಲ್ಲಿ ಕತ್ಲಾಗಿತ್ತು. ಆಗ ನೆನಪಾಗಿದ್ದು, ಸರಿ ಈ ಕೊಲೋಸಿಯಂ ಹಗ್ಲು ಚೆನ್ನಾಗ್ ಅನ್ಸಿಲ್ಲ,